ಎಲ್ಲರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡೋದು ನೋಡೋಣ ಏನೇನು ಬೇಕು ಅಂತ. ತುಂಬ ರುಚಿಯಾಗಿ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ಈ ಥರ ಮಾಡಿ ನೋಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ನೋಡೋಣ ಏನು ಬೇಕು ಅಂತ. ನೋಡಿ, 1 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಆರಿದ್ದಿದೆಲ್ಲ ಬಿಸಿ ಮಾಡಿ ಮತ್ತೆ ಆರಿಸಿದ್ದು. ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು. ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಬೌಲು 1 ಕಪ್ ಬಟ್ಲು ಶೇಂಗಾ ತೊಗೊಂಡಿದ್ದೀನಿ. ಹುರಿದು ಚಿಪ್ಪೆ ತೆಗೆದು 2 ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಬಟ್ಲು ಎಳ್ಳು ತೊಗೊಂಡಿದ್ದೀನಿ. ಕರಿ ಎಳ್ಳು ಚೆನ್ನಾಗಿ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಹಂಚಿನಲ್ಲಿ ಹಾಕಿ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಎಲ್ಲ ಆರಿಸ್ಕೊಂಡಿದ್ದೀನಿ. 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಸಣ್ಣದಾಗಿ ಪೀಸ್ ಮಾಡಿದ್ದೀನಿ. ನೋಡಿ, ಸಣ್ಣದಾಗಿ ಪೀಸ್ ಮಾಡಿದ್ದೀನಿ ಎಲ್ಲ ಬೆಲ್ಲನ. ಎಲ್ಲದನ್ನು ಆರಿದ ಮೇಲೆ ಹಾಕಬೇಕು. ಇದು 1 ತಿಂಗಳವರೆಗೆ ಇಟ್ಟು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಕಡೆ ಎಲ್ಲ ಕರಿ ಎಳ್ಳನ್ನ ನಾವು ಯೂಸ್ ಮಾಡೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಇದರಲ್ಲಿ 2 ಏಲಕ್ಕಿನೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ಆರೋಗ್ಯಕರವಾದ ರುಚಿಯಾದ ಎಳ್ಳು ಬೆಲ್ಲ ಮಿಕ್ಸ್ಚರ್. ನೀವು ಹೀಗೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.